ಮುಖ್ಯಮಂತ್ರಿಯ ಕುರ್ಚಿ ಬುಡ ಅಲ್ಲಾಡ್ತಾ ಇದೆ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಹೊಂಚು ಹಾಕಿ ಸಂಚು ಮಾಡಿ ಕಾದು ಕೂತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಆದರೆ ಮುಖ್ಯಮಂತ್ರಿಯ ಕುರ್ಚಿ ಬುಡ ಅಲ್ಲಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿ ಆಗಬೇಕು, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲೇ ಬಣ ಬಡಿದಾಟ ಶುರುವಾಗ್ಬಿಟ್ಟಿದೆ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವರು ಹೊಂಚು ಹಾಕಿ ಸಂಚು ಮಾಡಿ ಕಾದು ಕೂತಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಕೆಲವರ ಹೆಸರು ಹರಿದಾಡ್ತಾ ಇದೆ. ಈಗ ಇದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿ ಬಂದಿದೆ. ಅಂದರೆ ಈ ಹಿಂದೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಕೇಳಿ ಬಂದಿರುವಂಥ ಮಾತೇನಪ್ಪ ಅಂತ ಅಂದರೆ, 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ 2.5 ವರ್ಷಗಳ ಕಾಲ DCM ಆಗಿರುವಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕಾಂಗ್ರೆಸ್ನ ಪಾಳೆಯದಲ್ಲೇ ಗೊತ್ತಿರಬಹುದು, ಆದರೆ ಇದು ಬಹಿರಂಗವಾಗಿ ಯಾರೂ ಕೂಡ ಎಲ್ಲೂ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದರೆ ಅವರವರ ಬಣದ ನಾಯಕರುಗಳು ಇಲ್ಲ, ಮುಂದಿನ ಮುಖ್ಯಮಂತ್ರಿ DCM DK ಶಿವಕುಮಾರ್ರೇ ಅಂತ ಹೇಳ್ತಾರೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಅಂತ ಹೇಳ್ತಾರೆ, ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರೇ ಅಂತ ಹೇಳ್ತಾರೆ. ಆದರೆ ಇದೆಲ್ಲದರ ನಡುವೆ ಇಲ್ಲ ರೀ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಎಷ್ಟರ ಮಟ್ಟಿಗೆ ಲಾಸ್ ಆಗಬಹುದು, ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು DCM ಆಗಿರುವಂಥ DK ಶಿವಕುಮಾರ್ ಅವರನ್ನ CM ಮಾಡಿದ್ರೆ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇದೆ ಹೈಕಮಾಂಡ್. ಬಹಳ ಪ್ರಮುಖವಾಗಿ ದಲಿತ ನಾಯಕರು ಅಂತ ಗುರುತಿಸಿಕೊಂಡಿರುವಂಥ ಒಂದು ಕಡೆ ಪರಮೇಶ್ವರ್ ಅವರಾಗಿರ್ಬೋದು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರಿಬ್ಬರಲ್ಲಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಕಾಂಗ್ರೆಸ್ ಪಕ್ಷದ ಮೇಲೆ ಅನ್ನೋದರ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಈಗ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಅಂದರೆ, ಕಾಂಗ್ರೆಸ್ನಲ್ಲಿ ಇತಿಹಾಸನೇ ಇದೆ. ಒಬ್ಬ ಪ್ರಭಾವಿ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದಾಗ ಕಾಂಗ್ರೆಸ್ ಸೋತಿರುವಂಥ ಉದಾಹರಣೆ ಇದೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಭುಗಿಲೆದ್ದು ಕಾಂಗ್ರೆಸ್ ಪಕ್ಷವೇ ಒಡೆದು ಹೋಳಾದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದರಲ್ಲೇ ಬಹಳ ಪ್ರಮುಖವಾಗಿ CM ಬದಲಾವಣೆಗೆ ಬಂಗಾರಪ್ಪ ಮೊಯ್ಲಿ ಸೂತ್ರ ಇಲ್ಲಿ ಹೆಣಿತಾ ಇದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ, ಅವರನ್ನು ಕೆಳಗಿಳಿಸಿ ಅದಾದ ನಂತರ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೀಗೆ ಒಂದಿಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಏನು ಮಾಡಿದರೆ ಏನಾಗುತ್ತೆ ಅನ್ನೋ ಬಗ್ಗೆ ಕಾಂಗ್ರೆಸ್ನವರು ಭಾಳ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಂತ ಬಂದಂಥ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರೋದು ಕೂಡ ಕರ್ನಾಟಕದಿಂದ ಹೋದಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಹಾಗಾಗಿ ಕರ್ನಾಟಕದ ರಾಜಕಾರಣ ಇಂಚಿಂಚು ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಅಂತ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗಾಗಿ ಏನು ಮಾಡಿದರೆ ಏನಾಗುತ್ತೆ, CM ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಅದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಖಂಡಿತವಾಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ಮಾಡಿರ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಮೊಯ್ಲಿ ಮತ್ತು ಬಂಗಾರಪ್ಪ ಸೂತ್ರ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಂಗಾದ್ರೆ ಪ್ಲಸ್ಸು, ಹಿಂಗಾದ್ರೆ ಮೈನಸ್ಸು ಅನ್ನೋ ನಿಟ್ಟಿನಲ್ಲಿ. ಅಂದರೆ ಮೊದಲಿಗೆ ಏನಿದು ಬಂಗಾರಪ್ಪ ಮೊಯ್ಲಿ ಸೂತ್ರ ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ, ಫಸ್ಟ್ ಆಫ್ ಆಲ್ ಮೊಯ್ಲಿ ಸೂತ್ರ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಕಾಂಗ್ರೆಸ್ನಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ವೀರೇಂದ್ರ ಪಾಟೀಲ್ ಅವರು. ವೀರೇಂದ್ರ ಪಾಟೀಲ್ ಸ್ಥಾನಕ್ಕೆ ಬಂಗಾರಪ್ಪ ಅವರನ್ನ ನೇಮಕ ಮಾಡಿಬಿಡ್ತಾರೆ ಸಡನ್ ಆಗಿ. ನೋಡಿ, ವೀರೇಂದ್ರ ಪಾಟೀಲ್ ತುಂಬಾ ಚೆನ್ನಾಗಿ ಆಳ್ವಿಕೆಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಪ್ರಬುದ್ಧ ನಾಯಕರಾಗಿರ್ತಾರೆ ಮತ್ತು ಬಹಳ ಫೇಮಸ್ ವ್ಯಕ್ತಿತ್ವದವರಾಗಿರ್ತಾರೆ ವೀರೇಂದ್ರ ಪಾಟೀಲ್ ಅವರು. ಅವರನ್ನು ಏಕಾಏಕಿ ರಾಜೀವ್ ಗಾಂಧಿ ಅವರು ಬಂದು ನೀವು ಕೆಳಗಿಳಿಬೇಕು ಅಂತ ಹೇಳಿ ಅವರಿಗೆ ಅಂದರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅದಾದ ನಂತರ ಬಂಗಾರಪ್ಪ ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡ್ತಾರೆ. ಪಕ್ಷದಲ್ಲಿ ಬಂಗಾರಪ್ಪಗಿಂತ KH ಪಾಟೀಲ್ ಪರ ಹೆಚ್ಚಿನ ಒಲವಿರುತ್ತೆ.
ಇದು ಇಂಟ್ರೆಸ್ಟಿಂಗ್ ವಿಚಾರ. ಈಗ DCM ಆಗಿರುವಂಥ DK ಶಿವಕುಮಾರ್ ಅವರ ಅವರಿಗಿಂತ CM ಆಗಿರುವಂಥ ಸಿದ್ದರಾಮಯ್ಯನವರ ಪರವಾಗಿನೇ ಹೆಚ್ಚಿನ ಒಲವಿದೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗೇನೆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸುವ ಯೋಚನೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂಗಾರಪ್ಪ ಅವರಿಗಿಂತಲೂ ಹೆಚ್ಚಾಗಿ KH ಪಾಟೀಲ್ ಅವರ ಪರವಾಗಿ ಹೆಚ್ಚಿನ ಒಲವಿರುತ್ತೆ ಪಕ್ಷದಲ್ಲಿ. KH ಪಾಟೀಲರ ಮನವೊಲಿಸ್ತಾರೆ ರಾಜೀವ್ ಗಾಂಧಿ ಅವರು. KH ಪಾಟೀಲ್ರೇ, ನಿಮ್ಮ ಪರವಾಗಿ ಹೆಚ್ಚಿನ ಒಲವಿದೆ, ಆದರೆ ನೀವು ಬೇಡ ಮುಖ್ಯಮಂತ್ರಿ ಆಗೋದು, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಮನವೊಲಿಸ್ತಾರೆ. ಹುಲಕೋಟೆಯ ಹುಲಿ ಅಂತಾನೆ KH ಪಾಟೀಲ್ ಅವರು ಖ್ಯಾತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಹುಲಕೋಟೆಯ ಹುಲಿ ಅಂತ ಹೇಳಿ ಅವರನ್ನ ಕರೀತಾ ಇರ್ತಾರೆ. ಈಗ ಸಿದ್ದರಾಮಯ್ಯನವರನ್ನ ನಾನಾ ಹೆಸರುಗಳಲ್ಲಿ ಕರೀತಾರಲ್ಲ, ಆ ರೀತಿಯಾಗಿಯೇ ಇವರನ್ನು ಕೂಡ ಕರೀತಾ ಇರ್ತಾರೆ. KH ಪಾಟೀಲ್ ಅವರ ಮನವೊಲಿಸ್ತಾರೆ ರಾಜೀವ್ ಗಾಂಧಿ. ಈ ರೀತಿಯಾಗಿ ಹೇಳಿದಾಗ KH ಪಾಟೀಲ್ ಅವರು ಒಂದು ಮಾತು ಹೇಳ್ತಾರಂತೆ, ನೀವು ನಮಗೆ ಮನವಿ ಮಾಡ್ಕೊಳ್ಳೋದು ಬೇಡ ಸರ್, ನೀವು ಆರ್ಡರ್ ಮಾಡಿ ಸಾಕು ಅಂತ ಹೇಳಿ KH ಪಾಟೀಲ್ ಅವರು ರಾಜೀವ್ ಗಾಂಧಿ ಅವ್ರಿಗೆ ಹೇಳ್ತಾರೆ. ಅಂದರೆ ಪಕ್ಷ ನಿಷ್ಠೆ ಅನ್ನೋದು KH ಪಾಟೀಲ್ ಅವರಿಗೆ ಅಷ್ಟೊಂದು ಇರುತ್ತೆ. ಪಕ್ಷಕ್ಕಾಗಿ ಏನನ್ನು ಬೇಕಾದರೂ ತ್ಯಾಗ ಮಾಡ್ತಾ ಇರ್ತಾರಂತೆ KH ಪಾಟೀಲ್ ಅವರು, ಈಗಿರುವಂಥ HK ಪಾಟೀಲ್ ಅವರ ತಂದೆ. ಪಕ್ಷಕ್ಕಾಗಿ ಅಷ್ಟು ಎಲ್ಲವನ್ನು ತ್ಯಾಗ ಮಾಡಿ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಬಂದರೂ ಕೂಡ ಇಟ್ಸ್ ಓಕೆ, ಬೇಡ ಪರವಾಗಿಲ್ಲ ಅಂತ ಹೇಳುವಂಥ ಮನಸ್ಥಿತಿ ಎಷ್ಟು ಜನರಿಗಿರುತ್ತೆ. ಹಾಗಾಗಿ KH ಪಾಟೀಲ್ ಅವರ ಪರವಾಗಿಯೇ ಪಕ್ಷದಲ್ಲಿ ಹೆಚ್ಚಾಗಿ ಒಲವಿರುತ್ತೆ. ಆದರೆ KH ಪಾಟೀಲ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದು ಹೈಕಮಾಂಡ್ಗೆ ಇಷ್ಟ ಇರಲ್ಲ. ಹಾಗಾಗಿ ಬಂಗಾರಪ್ಪನವ್ರಿಗೆ ಅದು ಬರುತ್ತೆ, ಒಲದು ಬರುತ್ತೆ. ರಾಜೀವ್ ಗಾಂಧಿ ಆದೇಶವನ್ನು KH ಪಾಟೀಲ್ ಅವರು ಪಾಲನೆ ಮಾಡ್ತಾರೆ. ವೀರೇಂದ್ರ ಪಾಟೀಲ್ ಸ್ಥಾನಕ್ಕೆ ಬಂಗಾರಪ್ಪ ಅವರು ನೇಮಕ ಆಗ್ತಾರೆ. KH ಪಾಟೀಲ್ ಅವರನ್ನ ಸೈಡ್ ಲೈನ್ ಮಾಡಿ ಬಂಗಾರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗುತ್ತೆ, ಸಂಧಾನ ಯಶಸ್ವಿ ಆಗುತ್ತೆ. ಹಾಗಾದ್ರೆ ಮೊಯ್ಲಿ ಸೂತ್ರ ಏನು? ಇಷ್ಟೊತ್ತು ನಾವು ಈಗ ಬಂಗಾರಪ್ಪ ಸೂತ್ರವನ್ನ ಗಮನಿಸಿದ್ವಿ. ಈಗ ಇಷ್ಟೊತ್ತು ನಾವು ಮೊಯ್ಲಿ ಸೂತ್ರವನ್ನ ಗಮನಿಸಿದ್ವಿ. ಈಗ ಬಂಗಾರಪ್ಪ ಸೂತ್ರ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. 1992ರಲ್ಲಿ ಬಂಗಾರಪ್ಪ ಪದಚ್ಯುತರಾದಾಗ ಮತ್ತೆ ಬಿಕ್ಕಟ್ಟು ಏರ್ಪಡುತ್ತೆ. ನೋಡಿ, 90ರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. 92 ಅನ್ನೋ ಅಷ್ಟರಲ್ಲಿ ಬಂಗಾರಪ್ಪನವರು ಕೆಳಗಿಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಎಷ್ಟು ಬೇಗ ನೋಡಿ, 2 ವರ್ಷದಲ್ಲಿ ಬಂಗಾರಪ್ಪನವರು ಪದಚ್ಯುತರಾಗ್ತಾರೆ. ಆಗ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಕ್ಕಟ್ಟು ಏರ್ಪಡುತ್ತೆ. ಆಗ SM ಕೃಷ್ಣ ಅವರ ಪರವಾಗಿ ಪಕ್ಷದಲ್ಲಿ ಒಲವು ಜಾಸ್ತಿ ಆಗುತ್ತೆ. ಯುವ ನಾಯಕರಾಗಿರ್ತಾರೆ SM ಕೃಷ್ಣ. ಆ ಸಂದರ್ಭದಲ್ಲಿ SM ಕೃಷ್ಣ ಅವರು ಪಕ್ಷವನ್ನ ಬಿಗಿ ಹಿಡಿತ ತೆಗೆದುಕೊಂಡಿರ್ತಾರೆ. ಹಾಗಾಗಿನೇ ಅವರೇ ಮುಖ್ಯಮಂತ್ರಿ ಆಗಬೇಕು SM ಕೃಷ್ಣ ಅವರು ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಓಡಾಡೋದಕ್ಕೆ ಶುರುವಾಗುತ್ತೆ. ಆಗ ಪ್ರಧಾನಮಂತ್ರಿಗಳಾಗಿದ್ದವರು PV ನರಸಿಂಹರಾಯರು ರಾವ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. PV ನರಸಿಂಹರಾವ್ ಬಳಿ ಮೊಯ್ಲಿ ಬಣ ವಕಾಲತ್ತನ್ನ ವಹಿಸುತ್ತೆ. ಇಲ್ಲ, ಇಲ್ಲಿ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು, ಇವ್ರು ಬೇಡ SM ಕೃಷ್ಣ ಅವರು ಅಂತ ಹೇಳ್ತಾರೆ. SM ಕೃಷ್ಣ ಅವರನ್ನ PV ನರಸಿಂಹರಾವ್ ಮನವೊಲಿಸ್ತಾರೆ. ಅಂದ್ರೆ SM ಕೃಷ್ಣ ಅವರಿಗಿಂತ ಮೊಯ್ಲಿ ಬೆಟರ್ ಎಂಬ ಸಂದೇಶವನ್ನ ಮೊಯ್ಲಿ ಬಣ ಹೋಗಿ ತಿಳಿಸುತ್ತೆ PV ನರಸಿಂಹರಾವ್ ಅವರ ಬಳಿ, SM ಕೃಷ್ಣ ಅವರು ಬೇಡ ಅಂತ ಹೇಳಿ. ಆಗ SM ಕೃಷ್ಣ ಅವರನ್ನ PV ನರಸಿಂಹರಾವ್ ಅವರು ಕರೆಸ್ಕೊಂಡು, ನೋಡಪ್ಪ ನಿನಗಿನ್ನೂ ವಯಸ್ಸಿದೆ, ಮುಂದೆ ನೀನು ಮುಖ್ಯಮಂತ್ರಿ ಆಗ್ಬಹುದು, ಈಗ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ PV ನರಸಿಂಹರಾವ್ ಅವರು ಹೇಳಿದಾಗ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು SM ಕೃಷ್ಣ ಅವರು ಹಿಂದೆ ಸರಿತಾರೆ. ಬಂಗಾರಪ್ಪ ಜಾಗಕ್ಕೆ CM ಆಗಿ ವೀರಪ್ಪ ಮೊಯ್ಲಿ ಬರ್ತಾರೆ. 2 ವರ್ಷ ಆಳ್ವಿಕೆ ಮಾಡಿದಂಥ ಬಂಗಾರಪ್ಪನವರ ಪದಚ್ಯುತಿಯಾಗುತ್ತೆ. ಅದಾದ ನಂತರ ಅವರ ಜಾಗಕ್ಕೆ ಬರೋದು ವೀರಪ್ಪ ಮೊಯ್ಲಿ. ಇದು ಬಂಗಾರಪ್ಪನವರು ಸೂತ್ರ. ನೋಡಿ, ಒಂದು ಕಡೆ ಮೊಯ್ಲಿ ಸೂತ್ರ ಆಯಿತು, ಮತ್ತೊಂದು ಕಡೆ ಬಂಗಾರಪ್ಪನವರು ಸೂತ್ರ ಆಯಿತು. ಅಂದರೆ ಭಾಳ ಪ್ರಮುಖವಾಗಿ ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. 1990ರಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿರ್ತಾರೆ. ಅವರನ್ನು ರಾಜೀವ್ ಗಾಂಧಿ ಅವರು ಕೆಳಗಿಳಿಸಿ ಅದಾದ ನಂತರ ಅಲ್ಲಿ ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಬಂಗಾರಪ್ಪ ಮುಖ್ಯಮಂತ್ರಿ ಆದ 2 ವರ್ಷದಲ್ಲಿ ಪದಚ್ಯುತಿ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅಲ್ಲಿಯೂ ಕೂಡ SM ಕೃಷ್ಣ ಅವರು ಮುನ್ನೆಲೆಗೆ ಬಂದಿರ್ತಾರೆ. ಆದರೆ SM ಕೃಷ್ಣ ಅವರನ್ನ ಸೈಡ್ ಲೈನ್ ಮಾಡಿ ವೀರಪ್ಪ ಮೊಯ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಾಗುತ್ತೆ. ಅದಾದ ನಂತರ ಹೈಕಮಾಂಡ್ಗೆ ಈಗಲೂ ಕೂಡ ಅದೇ ರೀತಿಯಾಗಿ ಆಗಿಬಿಡುತ್ತೇನೋ ಅನ್ನೋ ಒಂದು ಭಯ ಶುರುವಾಗ್ಬಿಟ್ಟಿದೆ. ಅಂದರೆ
ಹೈಕಮಾಂಡ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಎಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೈ ಜಾರು ಹೋಗ್ಬಿಡುತ್ತೋ, ಆ ಅಧಿಕಾರ ಕೈ ಜಾರು ಹೋಗ್ಬಿಡುತ್ತೋ ಅನ್ನೋ ನಿಟ್ಟಿನಲ್ಲಿ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. 1980ರಲ್ಲಿ ಜನಪ್ರಿಯ ಸಿಎಂ ದೇವರಾಜ್ ಅರಸು ಅವರನ್ನ ಕೆಳಗಿಳಿಸಿತ್ತು ಇದೇ ಕಾಂಗ್ರೆಸ್ ಹೈಕಮಾಂಡ್. 1980ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ದೇವರಾಜ್ ಅರಸು ಅವರು. ಅಂತ ಒಬ್ಬ ನಾಯಕನನ್ನ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಿಳಿಸಿಬಿಡುತ್ತೆ. ನಂತರ 1983ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ದೇವರಾಜ್ ಅರಸು ಅವರನ್ನ 80ರಲ್ಲಿ ಕೆಳಗಿಳಿಸಿದ ನಂತರ 83ರಲ್ಲಿ ಚುನಾವಣೆಯನ್ನ ಫೇಸ್ ಮಾಡಿದಾಗ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ನೋಡಿ. 1983ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. 1992ರಲ್ಲಿ ಬಂಗಾರಪ್ಪ ಅಧಿಕಾರ ಕಳೆದುಕೊಂಡಾಗ ಹೀನಾಯವಾಗಿ ಸೋಲು ಅನುಭವಿಸಬೇಕಾಗುತ್ತೆ. 1992ರಲ್ಲಿ ಇವರು ಪದಚ್ಯುತರಾಗ್ತಾರಲ್ಲ ಬಂಗಾರಪ್ಪನವರು, ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಹೀನಾಯವಾಗಿ ಸೋತು ಹೋಗ್ಬಿಡುತ್ತೆ. ಮೊದಲಿಗೆ 1983ರಲ್ಲಿ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋತ್ರೆ 1992ರಲ್ಲಿ ಮತ್ತೊಮ್ಮೆ ಸೋಲುತ್ತೆ. 1994ರಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲನ್ನ ಅನುಭವಿಸುತ್ತೆ. ಮತ್ತೆ ವೀರೇಂದ್ರ ಪಾಟೀಲ್ ಮತ್ತು ಬಂಗಾರಪ್ಪ ಪದಚ್ಯುತಿ ಕಾಂಗ್ರೆಸ್ನವರಿಗೆ ತಿರುಗುಬಾಣವಾಗಿಬಿಡುತ್ತೆ. ಜನಪ್ರಿಯ ನಾಯಕರಾಗಿದ್ದಂಥ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯಕ್ಕೀಡಾಗಿದ್ದ ಸಂದರ್ಭದಲ್ಲಿ ಅವರನ್ನ ರಾಜೀವ್ ಗಾಂಧಿ ಅವರು ಹೀನಾಮಾನವಾಗಿ ಕೆಳಗಿಳಿಸಿಬಿಡ್ತಾರೆ. ಇದರಿಂದ ವೀರಶೈವ ಲಿಂಗಾಯತ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ದೂರ ಸರಿತಾವೆ ಅನ್ನೋ ಮಾತುಗಳು ಕೂಡ ಇದೆ. ಪರಿಣಾಮ ಸತತವಾಗಿ ಚುನಾವಣೆಯನ್ನ ಸೋಲಕ್ಕೆ ಶುರು ಮಾಡುತ್ತೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅದಾದ ನಂತರ ಬಂಗಾರಪ್ಪನವರ ಕೆಳಗಿಳಿದಂಥ ಸಂದರ್ಭದಲ್ಲೂ ಕೂಡ ಸೋಲನ್ನು ಅನುಭವಿಸುತ್ತೆ. ಹಾಗಾಗಿನೇ ವೀರೇಂದ್ರ ಪಾಟೀಲ್ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ರು ಕಾಂಗ್ರೆಸ್ನಲ್ಲಿ, ಅವರನ್ನು ಕೆಳಗಿಳಿಸಿದ ನಂತರ ಸೋಲಾಯಿತು. ಅದಾದ ನಂತರ ಬಂಗಾರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಅದು ಕೂಡ ಸೋಲಾಯಿತು. ಹಾಗಾಗಿನೇ ಕಾಂಗ್ರೆಸ್ಗೆ ಕಾಡ್ತಾ ಇರುವಂಥ ಭಯ ಈಗ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿಬಿಟ್ರೆ ಎಲ್ಲಿ ಮತ್ತೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ಸೋಲ್ತು ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ. ಇನ್ನು ಎರಡೂ ಪ್ರಕರಣಗಳಲ್ಲೂ ಸಿಎಂ ಬದಲಾವಣೆ ವೇಳೆ ಕಾಂಗ್ರೆಸ್ ಸಂಧಾನ ಸೂತ್ರದ ಮೊರೆ ಹೋಗಿತ್ತು. ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಂಥ ಸಂದರ್ಭದಲ್ಲಾಗಿರಬಹುದು. ಹೀಗೆ ಎರಡೂ ಸಿಎಂಗಳನ್ನು ಕೆಳಗಿಳಿಸುವಾಗ ಸಂಧಾನ ಸೂತ್ರದ ಮೊರೆ ಹೋಗಿತ್ತು, ನೀವು ಕೆಳಗಿಳಿರಿ, ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಪವರ್ಫುಲ್ ಆಗಿತ್ತು. ಇನ್ನು ಒಪ್ಪಿಗೆ ಕೊಟ್ಟವರು ನಿಷ್ಠಾವಂತರು ಕೂಡ ಇದ್ರು. KH ಪಾಟೀಲ್ ಎಷ್ಟು ನಿಷ್ಠಾವಂತರು ಅಂತ ಅಂದರೆ, ರಾಜೀವ್ ಗಾಂಧಿ ಅವರು ನೀವು ಕೆಳಗಿಳಿಬೇಕು, ಇವ್ರು ಮುಖ್ಯಮಂತ್ರಿ ಆಗಲಿ ಅಂತ ಅಂದಾಗ ನೀವು ನಮಗೆ ಆರ್ಡರ್ ಮಾಡಬೇಕು ಸರ್, ನೀವು ಮನವಿ ಮಾಡ್ಕೊಳ್ಬೇಡಿ ನಮಗೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಅಂತ ಅಂದರೆ KH ಪಾಟೀಲ್. ಆಗ KH ಪಾಟೀಲ್ ಅವರ ಪರವಾಗಿನೇ ಪಕ್ಷದ ಎಲ್ಲ ನಾಯಕರು ನಿಂತ್ಕೊಂಡಿದ್ರು, ಇಲ್ಲ KH ಪಾಟೀಲ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಆದರೂ ಕೂಡ KH ಪಾಟೀಲ್ ದೊಡ್ಡ ಮನಸ್ಸು ಮಾಡಿ ಅಧಿಕಾರವನ್ನು ಬಿಡ್ತಾರೆ, ಇಟ್ಸ್ ಓಕೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ. ಆದರೆ ಈಗ ಇರೋದು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯನವರು ಇರೋದು ಮುಖ್ಯಮಂತ್ರಿ ಆಗಿ. ಸಂಧಾನ ಸೂತ್ರಕ್ಕೆ ಒಪ್ತಾರ ಹಾಗಾದ್ರೆ ಸಿದ್ದರಾಮಯ್ಯನವರು? ಸಾಧ್ಯನೇ ಇಲ್ಲ. ಅವರ ಆಪ್ತರೇ ಹೇಳ್ತಾರೆ ಸಿದ್ದರಾಮಯ್ಯನವರು ಹೆಂಗೆ ಅಂತ ಹೇಳಿ. ಕಾಂಗ್ರೆಸ್ಸಿನಲ್ಲಿ ತಮಗೆ ಸಿಗಬೇಕಿದ್ದ ಸ್ಥಾನಮಾನಗಳನ್ನು ಹಠ ಹಿಡದೆ ಪಡೆದುಕೊಂಡವರು ಸಿದ್ದರಾಮಯ್ಯ. ಕಾಂಗ್ರೆಸ್ಸಿಗೆ ಬಂದಾಗ ಅಷ್ಟು ಸುಲಭ ಆಗಿರಲಿಲ್ಲ ಅವರು ಈ ಸ್ಥಾನಕ್ಕೆ ಬರೋದು. ಯಾಕೆ ಅಂತ ಹೇಳಿದ್ರೆ ಆಗ ಘಟಾನುಘಟಿ ನಾಯಕರಿದ್ರು. SM ಕೃಷ್ಣ ಕೂಡ ಇದ್ರು ಆ ಸಂದರ್ಭದಲ್ಲಿ. ಆದರೆ ಅವರಿಗೆ ಸಿಗಬೇಕಾಗಿದ್ದಂಥ ಸ್ಥಾನಮಾನಗಳನ್ನು ಪಟ್ಟು ಹಿಡಿದು ಅವರು ತಗೊಂಡಿದ್ರು. ಅದಾದ ನಂತರ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರು, ಈಗಲೂ ಕೂಡ ಮುಖ್ಯಮಂತ್ರಿ. ಅಂಥವರು ಈಗ ಅಧಿಕಾರ ಬಿಟ್ಕೊಡಿ ಅಂತ ಹೇಳಿದ್ರೆ ಬಿಟ್ಕೊಟ್ಬಿಡ್ತಾರಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರುವುದೇ ಇದು. ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕಂದರೆ ಕರ್ನಾಟಕದಲ್ಲಿ 130ರಿಂದ 150 ಕ್ಷೇತ್ರಗಳಲ್ಲಿ ಕುರುಬ ಮತದಾರರಿದ್ದಾರೆ. 130ರಿಂದ 150 ಕ್ಷೇತ್ರಗಳಲ್ಲಿ. ಅಂದರೆ ಸಿದ್ದರಾಮಯ್ಯನವರು ಕೂಡ ಕುರುಬ ಸಮುದಾಯದ ಒಬ್ಬ ನಾಯಕ, ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ. ಇಡೀ ಅಹಿಂದ ಸಮುದಾಯಗಳು ಅವರನ್ನು ಒಪ್ಕೊಂಡಿದ್ದಾವೆ. ಹಾಗಾಗಿ ಅವರನ್ನು ಟಚ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ. 150 ಕ್ಷೇತ್ರಗಳಲ್ಲಿ ಕುರುಬ ಮತದಾರರಿದ್ದಾರೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅವರೇ ಪ್ರಧಾನ. ಇನ್ನು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕುರುಬರೇ ನಿರ್ಣಾಯಕರಾಗ್ತಾರೆ.
ಈ ಸಂದರ್ಭದಲ್ಲಿ ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಅಥವಾ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ಕುರುಬ ಸಮುದಾಯ ಕಾಂಗ್ರೆಸ್ನ ಬಿಟ್ಟು ಹೋಗುವಂತ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಸಿದ್ದರಾಮಯ್ಯ ಕಾರಣದಿಂದ ಅಹಿಂದ ಜೊತೆಯಲ್ಲಿದೆ ಎಂಬ ಮೆಸೇಜ್ ಹೈಕಮಾಂಡ್ ಎದುರಿದೆ. ಸಿದ್ದರಾಮಯ್ಯ ಅವರ ಕಾರಣದಿಂದಲೇ ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ನ ಪರವಾಗಿ ನಿಂತಿದೆ. ಎಕ್ಸಾಕ್ಟ್ಲಿ ಹೌದಿದು, 100% ಟ್ರೂ. ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೆ ಆದ್ರೆ ಇಡೀ ಅಹಿಂದ ಸಮುದಾಯ ಚದುರಿ ಬಿಡುತ್ತೆ, ಒಡೆದು ಹೋಗ್ಬಿಡುತ್ತೆ. ಅಲ್ಲಿಗೆ ವೋಟ್ ಬ್ಯಾಂಕ್ ಒಡೆದಂಗಾಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಂಗಾಗುತ್ತೆ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳುತ್ತಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಇತಿಹಾಸವನ್ನೆಲ್ಲ ನೋಡ್ತಾ ಇದ್ದಾರೆ. ಈಗ ಒಂದು ಕಡೆ KH ಪಾಟೀಲ್ ಅವರು ಅಧಿಕಾರವನ್ನು ಬಿಟ್ಟರು, ಅಂದರೆ ನೀವು ಸೈಡ್ ಲೈನ್ ಆಗಿ ಅಥವಾ ಬಿಟ್ಕೊಡಿ ಅಂದಾಗ ಬಿಟ್ಕೊಟ್ಬಿಟ್ರು. ಆದರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ನೋ, ಸಿದ್ದರಾಮಯ್ಯನವರು ಭಾಳ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ. ಈಗ ಅಧಿಕಾರ ಬಿಟ್ಕೊಡು ಅಂತ ಅಂದರೆ ಬಿಟ್ಕೊಡೋಕ್ಕೆ ಸಾಧ್ಯನಾ? ಅದು ಅವರ ಮನಸ್ಥಿತಿನೂ ಅಲ್ಲ, ಅವರ ವ್ಯಕ್ತಿತ್ವನೂ ಅಲ್ಲ. ಜೊತೆಗೆ ಹೈಕಮಾಂಡ್ ಒಲವು ಯಾರದ್ದೇ ಪರವಾಗಿರಬಹುದು, ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಅತಿ ಹೆಚ್ಚು ನಾಯಕರ ಒಲವು ಸಿದ್ದರಾಮಯ್ಯನವರ ಪರವಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ DK ಶಿವಕುಮಾರ್ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಹೈಕಮಾಂಡ್ ಮನವೊಲಿಸೋದಕ್ಕೆ. ಹೈಕಮಾಂಡ್ ಮಟ್ಟದಲ್ಲಿ ಭಾಳ ಲಾಬಿ ಮಾಡ್ತಾ ಇದ್ದಾರೆ. ಅದು ಈಗ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದರೆ ಸಿದ್ದರಾಮಯ್ಯನವರು ಇರೋವರೆಗೂ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿನೇ ಈ ಒಂದು ಭಯ ಹೈಕಮಾಂಡ್ ನಾಯಕರನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಮತ್ತೆ ಎಲ್ಲಿ ನಾವು ಅಧಿಕಾರದಿಂದ ದೂರ ಉಳಿಬೇಕಾಗುತ್ತೋ ಏನು ಅಂತ ಹೇಳಿ. ಹಾಗಾಗಿ ಭಾಳ ಯೋಚನೆ ಮಾಡಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನು ಸದ್ಯಕ್ಕೆ ಟಚ್ ಮಾಡೋದು ಬೇಡ, ಹೇಗಾದರೂ ಮಾಡಿ DK ಶಿವಕುಮಾರ್ ಅವರ ಮನಸ್ಸನ್ನೇ ಒಲಿಸ್ಬಿಡೋಣ, ನೀವೀಗ ಸೈಲೆಂಟ್ ಆಗಿರಿ, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ. ನೋಡೋಣ ಯಾವ ರೀತಿಯಾಗಿರುತ್ತೆ ಮುಂದಿನ ರಾಜಕಾರಣ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.